ನಮಸ್ತೆ. ಈ ತರಗತಿಯಲ್ಲಿ ನಾವು ಬರವಣಿಗೆ ಕಲೆ ಇದರ ಮುಂದಿನ ವಿಚಾರಗಳನ್ನು ನೋಡ್ತಾ ಹೋಗೋಣ. ಬರವಣಿಗೆ ಕಲೆಯ ಗುಣಲಕ್ಷಣಗಳೇನು ಅನ್ನುವಂಥದ್ದನ್ನು ನೋಡೋಣ. ಒಂದು ರಚನಾತ್ಮಕವಾದಂಥ ಬರವಣಿಗೆ ಉತ್ತಮವಾದ ಆಲೋಚನೆಗಳನ್ನು ಹೊಂದಿರಬೇಕು. ಇಲ್ಲಿ ಬರವಣಿಗೆ ಅಂದರೆ ಕೇವಲ ಪುಸ್ತಕಗಳನ್ನು ನೋಡಿ ಬರೆಯೋದು ಅಂತ ಅರ್ಥ ಆಗೋದಿಲ್ಲ. ಬರವಣಿಗೆ ಅನ್ನೋದು ನಮ್ಮ ಸ್ವಂತ ಆಲೋಚನೆಗಳಿಗೂ ಕೂಡ ಏನು ಅಂದರೆ ಮೀಸಲಾಗಿರುವಂಥದ್ದು. ಬರವಣಿಗೆಯು ಉತ್ತಮವಾದ ಓದಿನ ರೀತಿ ನೀತಿಗಳು ಶಿಸ್ತುಗಳನ್ನು ಒಳಗೊಳ್ಳಬೇಕು. ಸಹಜವಾಗಿ ನಾವು ಏನನ್ನ ಓದಿರ್ತೀವೋ ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ಬರಿಬೇಕು ಅಂಥ ರೀತಿ ನೀತಿ ಶಿಸ್ತುಗಳನ್ನು ಹೊಂದಿರಬೇಕು ಅಂತ. ಯಾಕಂದರೆ ಬರಹ ಶಿಸ್ತಿನ ಮಾನವಾಗಿ ಬದ್ಧತೆಯ ಪ್ರತೀಕವಾಗಿ ಪ್ರಕಟಣೆಯಾಗಿ ಉಳಿಯುವಂಥದ್ದು. ನಾವು ಯಾವುದೇ ಬರವಣಿಗೆ, ಅದು ಪರೀಕ್ಷೆ ಆಗಿರ್ಬೋದು ಅಥವಾ ಒಂದು ಸಾಹಿತ್ಯ ರೂಪ ಆಗಿರ್ಬೋದು, ಅದು ಯಾವಾಗಲೂ ಉಳಿಯುವಂಥದ್ದು. ಆದ್ದರಿಂದ ಅದು ಅತ್ಯಂತ ಕ್ರಮಬದ್ಧವಾಗಿ ಮತ್ತು ಶಿಸ್ತಿನಿಂದ ಇರಬೇಕು ಅಂತ ಹೇಳ್ತಾರೆ. ಗುಣಮಟ್ಟದ ಬರಹಗಳು ಯಾವಾಗಲೂ ಹಣ ಸಂಪಾದನೆಯ ದಾರಿಗಳಿಗಿಂತಲೂ ಸರ್ವಶ್ರೇಷ್ಠ ದರ್ಜೆಯ ಮೌಲ್ಯವನ್ನು ಪಡೆದಿರುತ್ತವೆ. ನಾವಿವತ್ತಿಗೂ ಭೈರಪ್ಪ, ಕುವೆಂಪು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಸಾಹಿತಿಗಳ ಬರವಣಿಗೆಯನ್ನು ಓದ್ತೀವಿ ಅಂದರೆ ಅದು ಅತ್ಯಂತ ಮೌಲ್ಯಯುತವಾದಂಥ ಬರವಣಿಗೆ ಅಂತ ಹೇಳ್ಬೋದು. ಕೇವಲ ದುಡ್ಡಿಗಾಗಿ ಸಾಹಿತ್ಯ ರಚನೆ ಅಥವಾ ಬರವಣಿಗೆ ಅನ್ನುವಂಥದ್ದಲ್ಲ, ಅದು ತನ್ನದೇ ಆದಂಥ ಮೌಲ್ಯವನ್ನು ಹೊಂದಿರಬೇಕು ಅಂತ. ಹಾಗಾದರೆ ಬರವಣಿಗೆಯ ಲಕ್ಷಣಗಳು ಯಾವುವು ಅನ್ನುವಂಥದ್ದು ಒಂದು ಪ್ರಶ್ನೆ ಬರ್ತದೆ. ಕಾಲದಿಂದ ಕಾಲಕ್ಕೆ ಬರವಣಿಗೆ ಸ್ವರೂಪದಲ್ಲಿ ತನ್ನ ರೂಪಾಂತರವನ್ನು ಸಾಧಿಸಿಕೊಂಡೇ ಬಂದಿದೆ. ಕಾಲಕ್ಕೆ ಹಾಗೆ ಸಾಹಿತಿಗಳು ಅಥವಾ ಬರೆಯುವಂಥ ಬರವಣಿಗೆ ವಿಚಾರಗಳು ಬದಲಾದಂತೆ ಅದು ಕೂಡ ಬದಲಾಗ್ತದೆ. ಈ ಕಾಲಘಟ್ಟದಲ್ಲಿ ಬರಹ ಹಲವು ಮಾದರಿಯ ವಿಸ್ತಾರತೆಯನ್ನು ಪಡೆದುಕೊಂಡಿವೆ. ಅವುಗಳನ್ನು ಗ್ರಹಿಸಿದಾಗ ಒಳಿತು ಕೆಡಕು, ಸತ್ಯ ಅಸತ್ಯ, ಅಪೂರ್ಣ ಪರಿಪೂರ್ಣ, ವಿಸ್ತಾರ ಸಂಕೀರ್ಣ, ಹೀಗೆ 10 ರೀತಿಯಲ್ಲಿ ಅದರ ಸಂರಚನೆಯನ್ನು ನಿರ್ಧರಿಸಬಹುದು. ಪ್ರಮುಖ ಗುಣಲಕ್ಷಣಗಳು ಅಂದರೆ, ಮೊದಲನೆಯ ಗುಣಲಕ್ಷಣ ಸ್ಪಷ್ಟತೆ ಮತ್ತು ನಿಖರತೆ. ಉತ್ತಮ ಬರವಣಿಗೆಯ ಪರಿಪೂರ್ಣತೆ ಪ್ರತೀಕ ಸ್ಪಷ್ಟತೆ ಮತ್ತು ನಿಖರತೆ. ಸ್ಪಷ್ಟವಾದಂಥ ನಿಖರವಾದ ಅಂಶಗಳ ಆಧಾರದಲ್ಲಿ ಬರವಣಿಗೆ ಮೈತೆಳೀತದೆ. ಅನೇಕ ಸಾಕ್ಷ್ಯಾಧಾರಗಳ ಹಿನ್ನೆಲೆಯಿಂದ ರಚನೆಗೊಂಡು ಶಾಶ್ವತ ಗತಿಯನ್ನು ಪಡೆದಿರ್ತದೆ. ಬರಹಗಳು ಸ್ಪಷ್ಟ ಹಾಗೂ ನಿಖರವಾಗಿದ್ದಷ್ಟು ಓದುಗರನ್ನು ಸೆಳೆಯುತ್ತದೆ. ಅಂದರೆ ಬರಹ ಅಥವಾ ಅಂದರೆ ಇಲ್ಲಿ ಬರವಣಿಗೆಯಲ್ಲಿರುವಂಥ ವಿಷಯ ಅದು ಬಹಳಷ್ಟು ಸ್ಪಷ್ಟವಾಗಿ ನಿಖರವಾಗಿರಬೇಕು. ನಾವು ಯಾವುದೇ ಒಂದು ವಿಷಯವನ್ನು ಬರವಣಿಗೆ ರೂಪದಲ್ಲಿ ತರ್ತೀವಿ ಅಂದರೆ ಅದಕ್ಕೆ ಸಾಕ್ಷಿ ಆಧಾರಗಳು ಇರಬೇಕು ಅಂತ. ಈ ಭೈರಪ್ಪನವರ ಕಾದಂಬರಿಗಳನ್ನು ನೋಡಿದಾಗ ಅವರು ಎಷ್ಟೋ ಕಡೆ ತಾವು ಬರೀಬೇಕಾದಂಥ ಕಾದಂಬರಿಗಳ ಸಂದರ್ಭದಲ್ಲಿ ಆ ಊರುಗಳಿಗೆ ಹೋಗ್ತಾಯಿದ್ರು, ಸಂಶೋಧನೆ ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಅಂದರೆ ಅದಕ್ಕೊಂದು ಬರವಣಿಗೆ ಹಿನ್ನೆಲೆ ಅಥವಾ ಆಧಾರ ಅಂತ ಹೇಳಿರಬೇಕು ಅಂತ. ಎರಡನೇ ಗುಣಲಕ್ಷಣ ಲಯ ಮತ್ತು ಯತಿ. ಬರವಣಿಗೆ ಒಂದು ಪ್ರಬುದ್ಧವಾದ ಕ್ರಮಬದ್ಧತೆ ಹೊಂದಿರಬೇಕು. ಬರಹದ ಕ್ರಮಬದ್ಧತೆಯ ಸ್ವರೂಪವನ್ನು ಲಯ ಅಂತ ಹೇಳ್ತೀವಿ. ಬರಹ ಉತ್ತಮವಾದ ನಿಲುಗಡೆ ಹೊಂದಿರಬೇಕು. ಚಿಕ್ಕದಾದ ವಾಕ್ಯಗಳ ಸಂಯೋಜನೆ ಬಹಳ ಮುಖ್ಯ. ದೊಡ್ಡದಾದಂಥ ವಾಕ್ಯಗಳನ್ನು ಬರೆಯೋದ್ರೆ ಓದುಗರಿಗೆ ಕಷ್ಟ ಆಗ್ತದೆ ಅಂತ. ಅಂದರೆ ಇಲ್ಲಿ ಕ್ರಮಬದ್ಧತೆ ಇರಬೇಕು ಅಂತಂದರೆ ಆ ವಾಕ್ಯಗಳು ಚಿಕ್ಕದಾಗಿರಬೇಕು, ಎಲ್ರಿಗೂ ಅರ್ಥ ಆಗಿರಬೇಕು ಅಂತ. ಉತ್ತಮ ಓದುವಿಕೆಗೆ ಬರಹ ಒಳಗೊಳ್ಳುವ ಯೋಗ್ಯವಾದ ಲಯ ಗುಣವನ್ನು ಹೊಂದಿರಬೇಕು. ಲಯಕ್ಕೆ ತಕ್ಕುದಾದ ಯತಿಯನ್ನು ಹೊಂದಿದಾಗ ಬರಹದ ಪ್ರಬುದ್ಧತೆ ಇಮ್ಮಡಿಯಾಗುತ್ತದೆ. ಲಯ ಮತ್ತು ಯತಿ ಅಂದರೆ, ಯತಿ ಅಂದರೆ ವಿರಾಮ ಅಂತ. ನಾವೇನು ಕೆಲವೊಂದಿಷ್ಟು ಚಿಹ್ನೆಗಳನ್ನು ಬಳಸ್ತೀವಿ, ಯತಿ, ಉದ್ಗಾರ, ಪೂರ್ಣ ವಿರಾಮ, ಅಲ್ಪ ವಿರಾಮ, ಹೀಗೆ ಬರವಣಿಗೆಯಲ್ಲಿ ಆ ಲಯ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ನಾವು ಉದ್ದಕ್ಕೆ ಒಂದು ವಾಕ್ಯವನ್ನು ಓದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಚಿಕ್ಕ ವಾಕ್ಯಗಳಿರಬೇಕು. ಅಲ್ಲಿ ಅದರದೇ ಇರುವಂತಹ ಒಂದು ಲಯಬದ್ಧತೆ ಇರಬೇಕು. ಅಲ್ಲಲ್ಲಿ ವಿರಾಮ, ಯತಿ ಅಂದರೆ ವಿರಾಮವು ಕೂಡ ಇರಬೇಕು ಓದುಗರಿಗೆ ಅಂತ. ಮೂರನೇದು ಭಾಷಾ ಪ್ರಬುದ್ಧತೆ, ವ್ಯಾಕರಣ ಶುದ್ಧತೆ. ಬರವಣಿಗೆಯನ್ನು ಬರೆಯುವಂಥ ವ್ಯಕ್ತಿಗೆ
ಭಾಷಾ ಪ್ರಬುದ್ಧತೆ ಬಹಳಷ್ಟು ಇರಬೇಕು. ಯಾಕಂತಂದರೆ ಆತ ಹೆಚ್ಚೆಚ್ಚು ಓದಿದಾಗ ಆ ಭಾಷಾ ಪ್ರಬುದ್ಧತೆ, ಅದು ಆ ಪದ ಪ್ರಯೋಗ ಹೇಗಿರ್ತದೆ, ಯಾವ ಪದಗಳನ್ನು ಬಳಸಬೇಕು, ಇದೆಲ್ಲವೂ ಏನು ಅಂದರೆ ಸಿಗ್ತದೆ. ಈಗ ನಾವು ಉದಾಹರಣೆಗೆ ನೀರೊಳಿದ್ದು ಬೆವರ್ದನ ಮುರಗ ಪತಾಕಂ ಅನ್ನುವಂಥ ರನ್ನನ ಈ ಸಾಲುಗಳನ್ನು ನೋಡಿದಾಗ ಆತನಲ್ಲಿರುವಂಥ ಭಾಷಾ ಪ್ರಬುದ್ಧತೆ, ನೀರಿನಲ್ಲಿ ಇದ್ಕೊಂಡೇ ದುರ್ಯೋಧನ ಬೆವರ್ತಾನೆ ಅನ್ನುವಂಥದ್ದು. ಅದರ ಅರ್ಥ ಇಲ್ಲಿ ನೀರೊಳಗಿದ್ದು ಬೆವರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಹೆದರಿಕೊಂಡನೇನೋ ಅಂತ, ಹೆದರಿದಾಗ ನಾವು ಭಯಪಟ್ಟಾಗ ಸಹಜವಾಗಿ ಒಂಚೂರು ಬೆವರು ಬರ್ತದೆ, ಆ ಅರ್ಥದಲ್ಲೂ ಹೇಳಬಹುದು. ಮತ್ತೊಂದೇನು ಅಂದರೆ ದುರ್ಯೋಧನನಿಗೆ ಭೀಮನ ಬಗ್ಗೆ ಎಷ್ಟು ಸಿಟ್ಟಿತ್ತು ಅಂದರೆ ಆತ ವೈಶಂಪಾಯನ ಸರೋವರದ ದಂಡೆಯಲ್ಲಿ ನಿಂತು ಭೀಮ ಗರ್ಜಿಸ್ತಿರ್ಬೇಕಾದ್ರೆ ಆ ದುರ್ಯೋಧನಿಗೆ ಎಷ್ಟು ಸಿಟ್ಟಿತ್ತಲ್ಲ, ಆ ಸಿಟ್ಟು ಕೂಡ ಏನು ಅಂದರೆ ಬೆವರಿನ ರೂಪದಲ್ಲಿ, ಸಿಟ್ಟು ಬಂದಾಗಲೂ ನಮಗೆ ಬೆವರು ಸ್ವಲ್ಪ ಬರ್ತದೆ, ಹಾಗೆ ಭಯ ಆದಾಗಲೂ ಬರ್ತದೆ. ಹಿಂಗೆ ಎರಡೂ ಅರ್ಥದಲ್ಲಿ ಹೇಳುವಂಥದ್ದು. ಅಂದರೆ ಆ ಭಾಷೆ ಪ್ರಯೋಗ ಏನು ಅಂದರೆ ಆ ಪ್ರಬುದ್ಧತೆ ನಮಗೆ ಇರಬೇಕು ಅಂತ. ಬರವಣಿಗೆ ಬಹುಭಾಷಾ ಜ್ಞಾನವನ್ನು ಸಿದ್ಧಿಸಿಕೊಳ್ಳಬಹುದಾದ ಪರದಾರಿ. ನಮಗೆ ಅನೇಕ ವಿಷಯಗಳು, ಭಾಷೆಗಳು ಗೊತ್ತಿರಬೇಕು ಅಂತ. ಅದು ವ್ಯಾಕರಣ ನಿಯಮಗಳನ್ನು ಹೊಂದಿರಬೇಕು. ಬರಿತೀವಿ ಬರವಣಿಗೆ ಅಂತಂದಾಗ ಅಲ್ಲಿ ವ್ಯಾಕರಣ ಶುದ್ಧಿ ಇರಲಿಲ್ಲ ಅಂದರೆ ಅದು ಪೂರ್ತಿಯಾದಂಥ ಬರವಣಿಗೆ ಆಗೋದಿಲ್ಲ. ನಮಗೆ ಆ ವ್ಯಾಕರಣದ ಶುದ್ಧತೆ ಬಗ್ಗೆ ಅರಿವಿರಬೇಕು ಅಂತ. ಬರಹಗಾರನಿಗೆ ನಿರಂತರವಾದಂಥ ಅಧ್ಯಯನ ಗುಣವಿದ್ದಾಗ ಉತ್ತಮ ಭಾಷಾ ಪ್ರಬುದ್ಧತೆ ಮತ್ತು ವ್ಯಾಕರಣ ಶುದ್ಧತೆ ಪ್ರಾಪ್ತವಾಗುತ್ತದೆ. ನಾವು ಎಲ್ಲೆಲ್ಲಿ ವ್ಯಾಕರಣಗಳನ್ನು ತಪ್ಪಾಗಿ ಬರಿತಾ ಇರ್ತೀವಿ, ಎಷ್ಟೋ ಸರಿ ದೀರ್ಘ, ಹ್ರಸ್ವ ಇವುಗಳನ್ನು ಭಾಳಷ್ಟು ತಪ್ಪು ಮಾಡ್ತೀವಿ. ಅನುಸ್ವಾರವನ್ನು ಎಲ್ಲಿ ಬಳಸಬೇಕು ಅಲ್ಲಿ ಸರಿಯಾಗಿ ಬಳಸದೇ ಇರುವಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ವ್ಯಾಕರಣ ಬದ್ಧತೆಯನ್ನು ನಾವು ಅಲ್ಲಿ ಅನುಸರಿಸಬೇಕು ಅಂತ. 4ನೇ ಲಕ್ಷಣ ವಿಚಾರ ವಿನಿಮಯ ಮತ್ತು ಚಿಂತನೆಗೆ ಯೋಗ್ಯ. ಬಹುಶಃ ಉತ್ತಮ ಬರವಣಿಗೆ ಪ್ರಮುಖ ಲಕ್ಷಣ ಅಥವಾ ಗುಣ ಅಂದರೆ ಓದುಗ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದು. ಮುಖ್ಯವಾಗಿ ನಾವು ಬರವಣಿಗೆ ಬರೆಯೋದೇ ಓದುಗನಿಗೋಸ್ಕರ. ಹೀಗಾಗಿ ನಮ್ಮ ಬರವಣಿಗೆಗೆ ಪ್ರತಿಯಾಗಿ ಆತನ ಪ್ರತಿಕ್ರಿಯೆ ಹೇಗಿರ್ತದೆ ಅಂತ. ಅಂದರೆ ವಿಚಾರ ವಿನಿಮಯವೇ ಪ್ರಧಾನ ಗುಣ. ಅಂದ್ರೆ ನಮ್ಮ ವಿಚಾರಗಳು ಅವರ ವಿಚಾರಗಳಿಗೆ ಏನಂದರೆ ವಿನಿಮಯ ಆಗಬೇಕು, ಪರಸ್ಪರ ಹಂಚ್ಕೊಳ್ಳೋ ಹಾಗಾಗಬೇಕು ಅಂತ. ಯಾವುದೋ ಒಂದು ಹೊಸ ದೃಷ್ಟಿಕೋನ ಅಥವಾ ಹೊಸ ಆಲೋಚನೆಗಳೊಂದಿಗೆ ಬರಹ ರೂಪ ಪಡೆಯುತ್ತದೆ. ಅವ್ರ ವಿಚಾರಗಳು ನಮ್ಮ ವಿಚಾರಗಳಿಗೆ ಏನಂದ್ರಲ್ಲಿ ಸ್ವಲ್ಪ ಹೋಲಿಕೆಗಳಿರಬೇಕು ಅಂತ. ಅದನ್ನು ಓದುಗನಿಗೆ ಹರಿಬಿಟ್ಟಾಗ ಅನೇಕ ರೀತಿಯ ಚರ್ಚೆಗಳಿಗೆ ಒಳಗೊಂಡು ವಿಸ್ತಾರತೆಯನ್ನು ಪಡೆಯುತ್ತದೆ. ನಮ್ಮ ಬರವಣಿಗೆ ಓದುಗನಿಗೂ ವಿಚಾರ ಮಾಡೋ ಹಾಗೆ ಅನ್ನಿಸ್ಬೇಕು, ಆತನು ಆ ವಿಷಯದ ಬಗ್ಗೆ ಚಿಂತನೆ ಮಾಡಬೇಕು ಅಂತ. ಆದ್ದರಿಂದ ಲೇಖಕ ತನ್ನ ಸ್ವಂತಿಕೆಯಿಂದ ಹೊಸ ಹೊಸ ವಿಚಾರಗಳನ್ನು ತಿಳಿ ಹೇಳುವ ಯೋಗ್ಯ ನವೀನ ಕೌಶಲಗಳನ್ನು ಹೊಂದಿರಬೇಕು. ಮಲೆನಾಡು ಬಗ್ಗೆ ಕುವೆಂಪು ಅವ್ರು ಹೇಳೋದು ನೋಡಿದ್ರೆ ನಮಗೆ ನಾವು ಈಗ ಮಲೆನಾಡಿನಲ್ಲಿ ಇದ್ದೀವೇನೋ ಅನ್ನೋಷ್ಟು ಒಂದು ಒಳ್ಳೆ ಅನುಭವ ಅಂತ ಅಂದ್ಕೊಡ್ತದೆ. ಬರವಣಿಗೆ ಹಾಗಿರಬೇಕು ಅಂತ. ಅದು ನಮ್ಮನ್ನು ಆ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಬೇಕು, ಹೊಸ ಹೊಸ ವಿಚಾರಗಳನ್ನು ತಿಳಿಸಿಕೊಡುವಂಥ ಪ್ರಯತ್ನ ಬರವಣಿಗೆ ಮೂಲಕ ಆಗಬೇಕು ಅಂತ. 5ನೇದ್ದು ರಸ ಧ್ವನಿ. ಬರವಣಿಗೆಯಲ್ಲಿ ರಸ ಮತ್ತು ಧ್ವನಿ ಪ್ರಮುಖವಾಗಿರ್ತವೆ ಅಂತ. ಇದು ನಿಮ್ಮನ್ನು ಇತರರ ಎಲ್ಲ ಬರಹಗಾರರಿಂದ ಪ್ರತ್ಯೇಕಿಸುತ್ತದೆ. ಇಲ್ಲಿ ರಸ ಅಂತ ನಾವು ರಸಗಳನ್ನು ನೋಡ್ತಾ ಇರ್ತೀವಿ. ಅದು ಧ್ವನಿ ಅಂದರೆ ಹೇಳಬೇಕಾದಂಥ ವಿಷಯವನ್ನು ಸ್ವಲ್ಪ ವ್ಯಂಗ್ಯವಾಗಿ ಹೇಳುವಂಥದ್ದು ಅಂತ. ಅಂದರೆ ವ್ಯಂಗ್ಯ ಅಂದರೆ ಬುದ್ಧಿ ಹೇಳೋ ರೀತಿಯಲ್ಲಿ ಅಂತೀವಲ್ಲ, ಆ ರೀತಿ ಹೇಳುವಂಥದ್ದು ಅಂತ. ಅದು ಬರವಣಿಗೆಯಲ್ಲಿ ನಮಗೇನು ಅಂದರೆ ಬೇಕಾಗ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು. ನಾನು ಭಾಳ ಸತಿ ಉದಾಹರಣೆಯನ್ನು ಹೇಳಿದ್ದೀನಿ, ಧ್ವನಿಪೂರ್ಣಕವಾಗಿ ಹೇಳೋದು ಹೇಗೆ ಅಂತ ಹೇಳಿ. ಒಬ್ಬ ಗಂಡ ಪರಸ್ತ್ರೀಯ ಸಹವಾಸವನ್ನು ಮಾಡಿದಾಗ ಹೆಂಡತಿ ಹೇಗೆ ಗಂಡನಿಗೆ ಬುದ್ಧಿ ಹೇಳಬೇಕು ಅನ್ನುವಂಥ ಸಂದರ್ಭ ಬಂದಾಗ ಆಕೆ ಹೇಳುವಂಥ ಮಾತು, ಅಂಗಿಯ ಮ್ಯಾಲಂಗಿ ಚಂದೇನೋ ನನರಾಯ, ರಂಭಿಯ ಮ್ಯಾಲೆ ಪ್ರತಿರಂಬೆ ಬಂದರೆ ಚಂದೇನೋ ನನರಾಯ ಅಂತ. ಅಂದರೆ ಈಗಾಗಲೇ ಹೆಂಡತಿ ಇರಬೇಕಾದ್ರೆ ಮತ್ತೊಬ್ಬ ಹೆಣ್ಣಿನ ಸಹವಾಸ ಬೇಡ ಅಂತ. ಅದಕ್ಕೆ ಅಂಗಿ ಮೇಲೆ ಅಂಗಿ ಹಾಕ್ಕೊಂಡ್ರೆ ಚೆಂದ ಕಾಣಿಸೋದಿಲ್ಲ ಅಂತ. ಹಾಗೆ ರಂಭಿ ಅಂದರೆ ಹೆಂಡತಿ ಅಥವಾ ಪ್ರೇಯಸಿ, ಹೆಂಡತಿ ಇರಬೇಕಾದ್ರೆ ಪ್ರತಿರಂಭಿ ಬಂದರೆ ಇನ್ನೊಬ್ಬ ಹೆಂಡತಿ ಅಥವಾ ಹುಡುಗಿ ಅಥವಾ ಪ್ರೇಯಸಿ ಇದ್ದರೆ ಅದು ತಪ್ಪು ಅಂತ ಧ್ವನಿಪೂರ್ಣಕವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾಳೆ. ಹೀಗೆ ನಮ್ಮ ಬರವಣಿಗೆಯಲ್ಲಿ ಆ
ರಸ ಆಗಿರಲಿ ಅಥವಾ ಧ್ವನಿ ಆಗಿರಲಿ ಏನು ಅಂದರೆ ಇರಬೇಕು. ರಸ ಅಂತಂದಾಗ ನಾವು ಅಲ್ಲಿ ಹಾಸ್ಯ ರಸ, ಶೃಂಗಾರ ರಸ, ನವರಸಗಳಲ್ಲಿ ಕೂಡ ಏನು ಎಲ್ಲ ರಸಗಳನ್ನು ಒಮ್ಮೆಗೆ ಬಳಸದೇ ಇರ್ಬೋದು. ಆದರೆ ಬೇರೆ ಬೇರೆ ರಸಗಳನ್ನು ನಾವೀಗ ರನ್ನನ ಪಂಪನ ಕೃತಿಗಳನ್ನು ಗಮನಿಸಿದಾಗ ವಿಕ್ರಮಾರ್ಜುನ ವಿಜಯದಲ್ಲಿ, ಗದಾಯುಧದಲ್ಲಿ ವೀರರಸ ಪ್ರಧಾನವಾದಂಥದ್ದು ಅಂತ ಹೇಳ್ತೀವಿ. ಹಾಗೆ ನಮ್ಮ ಬರವಣಿಗೆಯಲ್ಲಿ ಅದಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಧ್ವನಿ ಸ್ಥಿರವಾಗಿರಬೇಕು ಮತ್ತು ಗುರುತಿಸುವಂತಿರಬೇಕು. ಬರಹದಲ್ಲಿರುವ ರಸಭಾವಗಳು ಮತ್ತೆ ಮತ್ತೆ ಓದಿಗೆ ಹಚ್ಚುವಂತೆಯೂ ಚರ್ಚೆಗೆ ನಾಂದಿ ಹಾಡುವಂತೆಯೂ ಇರಬೇಕು. ಮತ್ತೆ ಮತ್ತೆ ಅವುಗಳನ್ನು ಓದಲಿಕ್ಕೆ ನಮಗೆ ಸ್ಫೂರ್ತಿ ಕೊಡಬೇಕು ಅಂತ. 6ನೇದು ಉತ್ತಮ ಶೈಲಿ ಮತ್ತು ರೀತಿ. ನಮ್ಮ ಬರವಣಿಗೆಗೆ ವಿಚಾರಗಳು, ವಿಷಯಗಳು ಎಷ್ಟು ಮುಖ್ಯವೋ ಶೈಲಿ ಕೂಡ ಅಷ್ಟೇ ಮುಖ್ಯ ಅಂತ. ಬರಹ ರೂಪುಗೊಳ್ಳುವ ವಿಧಾನವನ್ನು ಶೈಲಿ ಅಂತ. ಅಂದರೆ ಹೇಗೆ ಬರುತ್ತೆ, ಈಗ ನಾವು ಮಲೆನಾಡು ಕಡೆ ಇದ್ರೆ ಸ್ವಲ್ಪ ಅಲ್ಲಿ ಭಾಷೆಯನ್ನು ಬಳಸ್ತೀವಿ, ಶೈಲಿ. ಅಂದರೆ ಆ ಥರ ನಾವು ಇಲ್ಲಿ ಬಯಲುಸೀಮೆಗೆ ಬಂದ್ವಿ ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಏನು ಅಂತಂದರೆ ಬಸವರಾಜ ಕಟ್ಟಿಮನಿಯವರು, ಕಂಬಾರರು ನೋಡ್ಬೋದು ನೀವು. ಆ ರೀತಿ ಉತ್ತರ ಕರ್ನಾಟಕದ ಭಾಷಾ ಶೈಲಿಯನ್ನು ಅವ್ರು ಬಳಸ್ತಾರೆ. ಆ ಥರ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾಗಿರುವ ಪ್ರಯೋಗಾತ್ಮಕ ಶೈಲಿಗಳನ್ನು ಬರಹಗಾರರು ಅಳವಡಿಸಿಕೊಳ್ಳುತ್ತಾರೆ. ಶೈಲಿಯ ಮೂಲಕ ಬರಹಕ್ಕೆ ಉತ್ಕೃಷ್ಟವಾದ ರೀತಿ ಪ್ರಾಪ್ತವಾಗುತ್ತದೆ. ಒಂದು ಬರಹದ ಗುಣಮಟ್ಟವನ್ನು ಶೈಲಿ ರೀತಿಯ ಆಧಾರದಲ್ಲಿ ತಿಳಿಯಬಹುದು. ನಾವು ಬಳಸುವಂಥ ಶೈಲಿ, ಭಾಷೆ ಶೈಲಿ ಕೂಡ ಏನಾದ್ರು ಮುಖ್ಯ ಆಗ್ತದ ಅಂತ. 7ನೇದ್ದು ಔಚಿತ್ಯ ಗುಣ. ಬರಹ ಯಾವಾಗಲೂ ಯೋಗ್ಯವಾದ ಸಿದ್ಧಾಂತವನ್ನು ಹೊಂದಿರಬೇಕು. ಇದು ಬರಹಗಾರನ ಸಂಯಮಶೀಲವಾದ ಅಧ್ಯಾಪನದ ಗುಣಗಳಿಂದಾಗಿ ಬರುವಂಥದ್ದು. ಅಧ್ಯಾಪನ ಅಂದರೆ ನಿರಂತರವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋದು ಅಥವಾ ಓದೋದು, ಕೇಳೋದು ಅಥವಾ ಕಲಿಯೋದು, ಇವುಗಳ ಮೂಲಕ ಬರ್ತದೆ ಅಂತ. ಬರಹದ ಓಗದ ರುಚಿಯೇ ಔಚಿತ್ಯ. ಯಾವ ಬರಹ ವಿಷಯ ವಿಚಾರಗಳಿಂದ ದೂರವಿರುತ್ತದೆಯೋ ಅದು ಬಹುಜನರ ಓದಿನಿಂದ ದೂರ. ಅಂದರೆ ಬರವಣಿಗೆಗೆ ಒಂದು ನಿರ್ದಿಷ್ಟವಾದಂಥ ವಿಷಯ ಇರಬೇಕು ಅಥವಾ ಸಿದ್ಧಾಂತ ಇರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಈಗ ನಾವು ಸುಧಾಮೂರ್ತಿಯವರ ಹೆಚ್ಚು ಕಮ್ಮಿ ಕಾದಂಬರಿಗಳು ಸ್ತ್ರೀವಾದಿ ಕಾದಂಬರಿಗಳು ಅಂತ ಹೇಳ್ಬೋದು. ಕೆಲವೊಂದು ಕಾದಂಬರಿಗಳು ಹೆಣ್ಮಗಳನ್ನು ಪ್ರತಿನಿಧಿಸುವಂಥ ಕಾದಂಬರಿಗಳು. ಹಾಗೆ ಯಾವುದೋ ಒಂದು ವಿಚಾರಗಳನ್ನು ಏನಂದ್ರೆ ಅದನ್ನ ಇಟ್ಕೊಂಡಿರ್ಬೇಕು ಅಂತ. ಯಾವುದೋ ಒಂದು ಬರಹ ಆ ಚಂದ್ರಾರ್ಕವಾಗಿ ಉಳಿಯಬೇಕು ಎಂದರೆ ಅದರ ಔಚಿತ್ಯ ಗುಣ ಪ್ರಧಾನವಾಗಿರಬೇಕು. ಅಂದರೆ ಅದಕ್ಕೆ ವಿಷಯ ಇರಬೇಕು ಅನ್ನುವಂಥದ್ದನ್ನು ವಿಷಯಾಂತರ ಆಗದೆ ವಿಷಯ ಬಹಳಷ್ಟು ವಿಷಯ ಅಥವಾ ಸಿದ್ಧಾಂತ ಮುಖ್ಯವಾಗಿರಬೇಕು ಆ ಕೃತಿಗೆ ಅಥವಾ ಬರಹಕ್ಕೆ ಅಂತ. ಬರವಣಿಗೆ ಪ್ರಮುಖ ನಿಯಮಗಳು. ಇಲ್ಲಿವರೆಗೂ ನಾವು ಗುಣಲಕ್ಷಣಗಳನ್ನು ನೋಡಿದ್ವಿ. ಈ ನಿಯಮಗಳು. ಬರವಣಿಗೆಯ ಮೊದಲ ಹಂತವೇ ಆಧ್ಯಾರ ಮತ್ತು ಅಧ್ಯಾಪನ. ಆಧ್ಯಾರ ಅಂದರೆ ಎಲ್ಲೆಲ್ಲಿ ಯಾವ ಪದಗಳನ್ನು ಬಳಸಬೇಕು ಅನ್ನುವಂಥ ತಿಳುವಳಿಕೆ ಇರಬೇಕು ಅಂತ. ಅಧ್ಯಾಪನ ಅಂದರೆ ನಿರಂತರ ಓದುವಿಕೆ ಮತ್ತು ಕಲಿಯುವಿಕೆ ಅನ್ನುವಂಥದ್ದು. ನಂತರ ಒಂದು ವಿಷಯವನ್ನು ಆಯ್ಕೆ ಮಾಡಿ ಆ ವಿಷಯದ ಕುರಿತು ಆಲೋಚಿಸಿ ಮಾಹಿತಿ ಸಂಗ್ರಹಿಸಿ ತನ್ನದೇ ಆದ ಶೈಲಿಯಲ್ಲಿ ಒಂದು ಪರಿಮಿತಿಯ ಅಡಿಯಲ್ಲಿ ಬರೆಯಲು ಪ್ರಾರಂಭಿಸುವುದು. ಮೊದಲು ವಿಷಯ ಸಂಗ್ರಹಣೆಯನ್ನು ಮಾಡಬೇಕು. ಆ ವಿಷಯದ ಕುರಿತು ಆಲೋಚನೆಯನ್ನು ಮಾಡಿ ಮಾಹಿತಿಗಳನ್ನು ಸಂಗ್ರಹಿಸಿ ನಂತರ ನಮ್ಮದೇ ಆದಂಥ ಶೈಲಿಯಲ್ಲಿ ಬರವಣಿಗೆಯನ್ನು ಪ್ರಾರಂಭಿಸಬೇಕು ಅಂತ. 2ನೇದು ಉತ್ತಮವಾಗಿರುವ ರಚನಾತ್ಮಕ ಪ್ರಬಂಧವನ್ನು ಬರೆಯಬೇಕಾದಾಗ ಆ ಪ್ರಬಂಧಕ್ಕೆ ಬೇಕಾಗಿರುವ ಅಂಶಗಳನ್ನು ಅಂದರೆ ಪರಿಚಯ, ಮುಖ್ಯಪಾರ, ತೀರ್ಮಾನ, ಉಲ್ಲೇಖ ಗ್ರಹಿಸಬೇಕು. ಈ ಉದಾಹರಣೆ ನಾವು ಪರೀಕ್ಷೆ ಬರೀತಿರ್ಬೇಕಾದ್ರೆ ಮಾಡ್ತೀವಲ್ಲ, ಮೊದಲು ಪೀಠಿಕೆ ಬರಿತೀವಿ, ನಂತರ ವಿಷಯ ವಿವರಣೆ, ಅದಾದ ನಂತರ ಉಪಸಂಹಾರ, ಹೀಗೆ ಬರಿತೀವಲ್ಲ. ಆ ಥರ ಏನು ಅಂತಂದರೆ ಅಲ್ಲಿ ಪರಿಚಯ ಇರಬೇಕು, ಆಮೇಲೆ ವಿಷಯ ವಿವರಣೆ ಇರಬೇಕು, ತೀರ್ಮಾನ, ಉಲ್ಲೇಖ ಹಿಂಗೆ ಗ್ರಹಿಸಬೇಕು ಅಂತ. ಯಾವುದೇ ಒಂದು ಪ್ರಬಂಧ ಬಹುಶಿಸ್ತೀಯ ಅಧ್ಯಯನವುಳ್ಳ ಅರ್ಥಪೂರ್ಣ ಮಾದರಿ ರಚನೆಯಾಗಿರಬೇಕು ಅಂತ ಹೇಳ್ತಾರೆ. 3ನೇದು ಉತ್ತಮ ವಾಕ್ಯ ರಚನೆಯನ್ನು ಬಳಸಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗುವ ಹಾಗೆ ವಾಕ್ಯಗಳನ್ನು ಬಳಸುವುದು ಉತ್ತಮ. ಇದು ಆಗಲೇ ಹೇಳಿದ್ದೀನಿ, ಸರಳ ವಾಕ್ಯಗಳಿರಬೇಕು, ಎಲ್ರಿಗೂ ಅರ್ಥವಾಗಿರಬೇಕು. ಪ್ರಬಂಧ ಅನೌಪಚಾರಿಕವಾಗಿ ಧ್ವನಿಸದಂತೆ ಜಾಗೃತಿ ವಹಿಸಬೇಕು. ಅಂದರೆ ಯಾರಿಗೂ ಕಿರಿಕಿರಿ ಉಂಟು ಮಾಡಬಾರ್ದು ಓದಿದಾಗ ಅನ್ನುವಂಥದ್ದನ್ನು ಹೇಳ್ತಾರೆ. 4ನೇದು ಖಚಿತವಾಗಿ ಅರ್ಥವಾಗುವ ಸಂಕೀರ್ಣ ಭಾಷೆಯನ್ನು ಬಳಸಿ ಪದಗಳ ಆಯ್ಕೆಯೊಂದಿಗೆ ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಸೃಜಿಸಬೇಕು. ಭಾಷೆ ಸಂಕೀರ್ಣವಾಗಿ ಇರಬಾರ್ದು, ಕಷ್ಟವಾಗಿರಬಾರ್ದು, ಸರಳವಾಗಿ ಅರ್ಥವಾಗಬೇಕು ಅಂತ. ಪ್ರಬಂಧ ಲಯಕ್ಕೆ ಅನುಗುಣವಾಗಿ ಪ್ಯಾರಾಗಳನ್ನು ನಿರ್ಧರಿಸಬೇಕು. ಎಲ್ಲೆಲ್ಲಿ ವಿಷಯ ಒಂದೇ ಒಂದು ಸ್ಟಾರ್ಟ್ ಮಾಡಿದ್ರೆ ಮುಗಿಸ್ಬಿಡೋದು ರೀತಿಯಲ್ಲಿ ಬರೀಬಾರ್ದು. ಅಲ್ಲಲ್ಲಿ ವಿಷಯಗಳನ್ನು ಪ್ಯಾರಾಗಳನ್ನಾಗಿ ಬರೀಬೇಕು. ವಿಸ್ತಾರವಾಗಿರುವುದನ್ನು ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸಬೇಕು. ದೊಡ್ಡದಾಗಿ ಬರೆದು ಬಿಡಬಾರ್ದು ಪ್ರಬಂಧನ. ವಿಷಯ ಹೇಳುವಂಥ ರೀತಿ ಏನು ಅಂತಂದರೆ ಸಂಕ್ಷಿಪ್ತವಾಗಿರಬೇಕು.
ಮೌಲ್ಯಾಧಾರಿತ ವಿಷಯವನ್ನು ಮಾತ್ರ ಬರೆಯಿರಿ. ಆ ವಿಷಯಕ್ಕೆ ಮೌಲ್ಯ ಗುಣ ಇರಬೇಕು, ಅಂಥದ್ದನ್ನು ಬರೀಬೇಕು. ನಿಮ್ಮ ಜ್ಞಾನವು ಓದುಗರಿಗೆ ಸ್ಫೂರ್ತಿಯಂತೆ ರವಾನೆಯಾಗಬೇಕು. ಸ್ವಲ್ಪೇ ಬರೆದ್ರೂ ಕೂಡ ಅದು ಇನ್ನೊಬ್ಬರಿಗೆ ಸ್ಫೂರ್ತಿಯನ್ನು ಕೊಡ್ತಿರ್ಬೇಕು. 5ನೇದು, ಸ್ಪಷ್ಟವಾದ ವಾದ ಮಂಡಿಸಿ. ಏನು ವಿಷಯ ಅದನ್ನು ನೇರವಾಗಿ ಹೇಳಬೇಕು ಅಂತ. ಕೇವಲ ಸತ್ಯಗಳನ್ನು ಒದಗಿಸುವ ಬದಲು ಬುದ್ಧಿವಂತಿಕೆ ಮತ್ತು ಒಳನೋಟವನ್ನು ತೋರಿಸುವ ತಾರ್ಕಿಕವಾದ ಚರ್ಚಾಸ್ಪದ ಹೇಳಿಕೆಯನ್ನು ನೀಡಿ. ನಿರ್ದಿಷ್ಟವಾದ ವಿಷಯಾಧಾರಿತ ಚರ್ಚೆಗೆ ಹೆಚ್ಚು ಆದ್ಯತೆಗಳನ್ನು ನೀಡಬೇಕು. ವಿಷಯ ಬಹಳಷ್ಟು ಸರಳವಾಗಿರಬೇಕು ಅನ್ನೋದ್ರ ಜೊತೆಗೆ ಅದು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಹೌದಲ್ಲ, ಈ ರೀತಿ ಇತ್ತ, ಹೌದೇನು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನೋ ರೀತಿ ನಮಗೆ ವಿಷಯಗಳು ಬರಬೇಕು. ಬರವಣಿಗೆಗೆ ಯಾವಾಗಲೂ ಪ್ರಬಲವಾದ ಅಧ್ಯಯನದ ಗತಿ ಅಂದರೆ ನಿರಂತರ ಓದುವಿಕೆ, ಅಧ್ಯಯನ ಇರಲೇಬೇಕು. ಪ್ರಬುದ್ಧತೆಯ ನಿಲುವಿಗೆ ಬದ್ಧವಾಗಿ ಬರಹ ಸೃಜನಶೀಲವಾಗಿ ಓದಿಸಿಕೊಂಡು ಹೋಗುವಂತೆ ಇರಬೇಕು. ಒಣ ಸಿದ್ಧಾಂತಗಳಿಂದ ದೂರವಿರಬೇಕು. ಸೃಜನಶೀಲ ಬರವಣಿಗೆಗೆ ಯಾವಾಗಲೂ ನಾವು ಓದಿಕೊಂಡು ಹೋಗಬೇಕು. ಓದಿದಾಗಲೇ ಬರವಣಿಗೆಗೆ ಏನು ಅಂದರೆ ಸಾಧ್ಯ. 7ನೇದು, ಬರವಣಿಗೆ ವಿಷಯದ ವಸ್ತುವಿನ ವಿಚಾರ ಬಗ್ಗೆ ಗಮನವಿರಬೇಕು. ಬರಹ ಎಲ್ಲಿಯೋ ಅನವಶ್ಯಕ ವಿಚಾರಗಳನ್ನು ವಿಷಯ ಏನದೇನೋ ಅದನ್ನು ನೇರವಾಗಿ ಬರೀಬೇಕು, ಸುದ್ದಿ ಬಳಸಿ ಬರೆಯೋಂಗಿಲ್ಲ ಅಂತ. ಓದುಗರನ್ನು ನೇರವಾಗಿ ಮುಟ್ಟುವಂತಿರಬೇಕು. ಒಮ್ಮೆ ನಮ್ಮ ಬರಹ ಅನವಶ್ಯಕತೆ ಎಡೆಗೆ ಸಾಗಿದರೆ ಅದನ್ನು ಸರಿದೂಗಿಸುವುದು ಕಷ್ಟಕರ. ನೇರವಾಗಿ ವಿಷಯವನ್ನು ಹೇಳದೆ ಸ್ವಲ್ಪ ಹಿನ್ನೆಲೆ ಇದ್ದರೆ ಸಾಕು. ಆದರೆ ನೇರವಾಗಿ ವಿಷಯ ಹೇಳದೆ ಸುಮ್ಮನೆ ಅದು ಇದು ಬರೆದು ನಾವು ಪರೀಕ್ಷೆಯಲ್ಲಿ ಪೇಜ್ ತುಂಬಿಸ್ತೀವಲ್ಲ, ಆ ಥರ ಇರಬಾರ್ದು ಅಂತ. ಕೊನೆಯದಾಗಿ, ಬರಹ ಯಾವಾಗಲೂ ಪ್ರಸಿದ್ಧಿಯನ್ನು ಪಡೆಯಬೇಕಂದ್ರೆ ಸಂಶೋಧನಾತ್ಮಕ ಮಾದರಿಯಲ್ಲಿ ಪುರಾವೆಗಳ ಆಧಾರದಲ್ಲಿ ರಚನೆ ಆಗಬೇಕು. ಆಗಲೇ ಹೇಳಿದಾಗೆ ಸುಮ್ಮನೆ ಬರವಣಿಗೆ ಅಂದರೆ ಏನೋ ಬರೆಯೋದಲ್ಲ, ಅದಕ್ಕೊಂದು ಸ್ಟ್ರಾಂಗ್ ಬೇಸ್ ಇರಬೇಕು, ಹಿನ್ನೆಲೆ ಇರಬೇಕು, ಜೊತೆಗೆ ಆಧಾರ ಪುರಾವೆಗಳಿರ್ಬೇಕು. ಇದು ವಿಷಯ ಬರ್ದೀನಿ ಅನ್ನೋದಕ್ಕೆ, ಅದಕ್ಕೆ ಅವ್ರು ಹೇಳ್ತಾರೆ ಸಂಶೋಧನಾತ್ಮಕ ಮಾದರಿ ಅಂತ. ಸಂಶೋಧನಾತ್ಮಕ ಮಾದರಿಯಲ್ಲಿ ಬರಿಬೇಕಾದ್ರೆ ಹಲವಾರು ಪುಸ್ತಕಗಳನ್ನು ಓದಿ ನಂತರ ಒಂದು ಕನ್ಕ್ಲೂಷನಿಗೆ ಬಂದು ನಾವು ಬರಿತಾ ಇರ್ತೀವಿ. ಆದ್ದರಿಂದ ಆ ರೀತಿ ಸಂಶೋಧನಾತ್ಮಕವಾಗಿರಬೇಕು ಅಂತ. ಸಾಧ್ಯವಾದರೆ ಬರಹಕ್ಕೆ ವಿಚಾರ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ಒದಗಿಸ್ಬೇಕು, ಉಲ್ಲೇಖಗಳನ್ನು ಕೊಡಬೇಕು. ಅಂದಾಗ ನಮ್ಮ ಬರವಣಿಗೆ ಮೌಲ್ಯ ವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಇವು ಬರವಣಿಗೆಗೆ ಇರಬೇಕಾದಂಥ ನಿಯಮಗಳು ಅಂತ. ಮುಂದಿನ ತರಗತಿಯಲ್ಲಿ ಮತ್ತಿಷ್ಟು ವಿಷಯಗಳನ್ನ ನೋಡೋಣ. ಧನ್ಯವಾದಗಳು.